ಬಟ್ ದೆರ್ ಇಸ್ ಅ ಲಾಟ್ ಮೋರ್ ಟು ಹರ್ನಿಯಾ ನಾವು ತಿಳ್ಕೊಬೇಕಾಗಿರೋದು. ಆ್ಯಂಡ್ ಇದು ಯಾರಲ್ಲಿ ತುಂಬ ಕಾಮನ್, ಇದನ್ನ ಅವಾಯ್ಡ್ ಮಾಡಬಹುದಾ, ಇದು ಜೆನೆಟಿಕಲಿ ಏನಾದರೂ ಪಾಸ್ ಆಗುತ್ತಾ, ಆ್ಯಂಡ್ ಇದು ಹೇಗೆ ಕಾಣಿಸ್ಕೊಳ್ಳುತ್ತೆ, ಆ್ಯಂಡ್ ಕ್ಯಾನ್ ಇಟ್ ಬಿ ಕಂಟ್ರೋಲ್ಡ್ ಬೈ ಲೈಫ್ ಸ್ಟೈಲ್, ಯಾವಾಗಲೂ ಸರ್ಜರಿ ಇಂಟರ್ವೆನ್ಷನ್ನೇ ಬೇಕಾಗತ್ತಾ ಅನ್ನೋದನ್ನ ಕೂಡ ಅರ್ಥ ಮಾಡ್ಕೊಳ್ಳೋಣ. ಯಾಕೆ ಈ ಅರ್ನಿಯಾ ಅಷ್ಟೊಂದು ಇಂಪಾರ್ಟೆನ್ಸ್ ತಗೊಳುತ್ತೆ ಅಂದರೆ 25% ಆಫ್ ಇನ್ಸಿಡೆನ್ಸ್ ಈಸ್ ಇನ್ ಮೆನ್. ಸಿ ಇಟ್ ಈಸ್ ಕಾಮನ್ ಇನ್ ಚಿಲ್ಡ್ರನ್ ಆಲ್ಸೋ. ಅಟ್ ಬರ್ತ್ ಇನ್ಸಿಡೆನ್ಸ್ ಈಸ್ ಅಬೌಟ್ 2 to 5% ಇಂಗ್ವೈನಲ್ ಹರ್ನಿಯಾಸ್ ಅಂಡ್ ಬೈಲ್ಯಾಟ್ರಲ್ ಅನ್ನೋದು ಎರಡು ಕಡೆ ಆಗೋ ಸಾಧ್ಯತೆ ಬಹಳ ಹೆಚ್ಚಿರುತ್ತೆ. ಇದು ಪ್ರೀಟರ್ಮ್ ಮಕ್ಕಳಲ್ಲಿ ಮತ್ತೆ ಪ್ರೀ ಟರ್ಮ್ ಬೇರೆ ಪ್ರಾಬ್ಲಮ್ ಇದ್ದವರಲ್ಲಿ ಹೆಚ್ಚು ಕಾಣುತ್ತೆ. ಇವನ್ ಫುಲ್ ಟರ್ಮ್ ಮಕ್ಕಳಲ್ಲೂ ಹರ್ನಿಯಾ ಕಂಡು ಬರುತ್ತೆ. ಪೀಪಲ್ ಹೂ ಆರ್ ಆನ್ ಕಾರ್ಡಿಯಾಕ್ ಮೆಡಿಕೇಶನ್ಸ್, ಬ್ಲಡ್ ಥಿನ್ನರ್ಸ್, ದೇ ಹ್ಯಾವ್ ಟು ಬಿ ಮೋರ್ ಕೇರ್ಫುಲ್. ಯಾಕಂದ್ರೆ ಅವರಿಗೆ ಎಮರ್ಜೆನ್ಸಿ ಸರ್ಜರಿ ಮಾಡಕ್ ಬರೋದಿಲ್ಲ, ಸೊ ಹರ್ನಿಯಾ ಕಂಡು ಬರೋದು. ದಟ್ ಈಸ್ ಕಾಮನ್ ಇನ್ ಮೆನ್, ಒಬಿಸಿಟಿ. ವೆರಸ್ ಇನ್ ವಿಮೆನ್, ಪ್ರೆಗ್ನೆನ್ಸಿ is a major cause for umbilical hernia. See, common tips to avoid developing hernia is, first thing foremost is ಸೊ ಇವತ್ತು ನಾವು ವಾಯ್ಸ್ ಆಫ್ ಹೆಲ್ತ್ ಅಲ್ಲಿ ಅಡ್ರೆಸ್ ಮಾಡ್ತಾ ಇರುವಂತಹ ಟಾಪಿಕ್ ಹರ್ನಿಯಾ. ಇದು ಒಂದು ಬಹಳ ಸಿಂಪಲ್ ಇಶ್ಯೂ ಅಂತ ಅನಿಸಬಹುದು. ಅಂದ್ರೆ ಸಾಮಾನ್ಯವಾಗಿ ನಾವು ಕೇಳುವಂಥ ಇಶ್ಯೂ, ಕೇಳಿರುವಂಥ ಇಶ್ಯೂ, ಯಾಕಾಗಿ ಇದಾಗಬಹುದು ಅನ್ನೋದು ಜನರಲ್ ಪಾಪ್ಯುಲೇಷನ್ಗೆ ಗೊತ್ತಿರೋ ಹಾಗೆ ನಾನು ಹೇಳೋದು ಈ ವೇಟ್ ಲಿಫ್ಟಿಂಗ್ ಮಾಡಿದಾಗ ಆಗುತ್ತೆ ಅನ್ನೋದು ಮೋಸ್ಟ್ ಕಾಮನ್ ಆಗಿ ಜನ ಅನ್ಕೊಂಡಿರೋದು. ಬಟ್ ದೆರ್ ಇಸ್ ಅ ಲಾಟ್ ಮೋರ್ ಟು ಹರ್ನಿಯಾ ನಾವು ತಿಳ್ಕೊಬೇಕಾಗಿರೋದು. ಆ್ಯಂಡ್ ಇದು ಯಾರಲ್ಲಿ ತುಂಬ ಕಾಮನ್, ಇದನ್ನ ಅವಾಯ್ಡ್ ಮಾಡಬಹುದಾ, ಇದು ಜೆನೆಟಿಕಲಿ ಏನಾದರೂ ಪಾಸ್ ಆಗುತ್ತಾ, ಆ್ಯಂಡ್ ಇದು ಹೇಗೆ ಕಾಣಿಸ್ಕೊಳ್ಳುತ್ತೆ, ಆ್ಯಂಡ್ ಕ್ಯಾನ್ ಇಟ್ ಬಿ ಕಂಟ್ರೋಲ್ಡ್ ಬೈ ಲೈಫ್ ಸ್ಟೈಲ್, ಯಾವಾಗಲೂ ಸರ್ಜರಿ ಇಂಟರ್ವೆನ್ಷನ್ನೇ ಬೇಕಾಗತ್ತಾ ಅನ್ನೋದನ್ನ ಕೂಡ ಅರ್ಥ ಮಾಡ್ಕೊಳ್ಳೋಣ. ಯಾಕಂದ್ರೆ ಇದು ಒಂದು ಮೆಡಿಕಲ್ ಎಮರ್ಜೆನ್ಸಿ ಆಗಿ ಕೂಡ ಪರಿಣಮಿಸಬಹುದು ಇಫ್ ಇಗ್ನೋರ್ಡ್. ಸೊ ಇದನ್ನ ನಮಗೆ ಅರ್ಥ ಮಾಡಿಸೋದಿಕ್ಕೆ ಡಾಕ್ಟರ್ ಆನಂದ್ ಕುಮಾರ್ ಜೈರಾಮ್ ಸರ್, ಇವರು ಪ್ರಾಕ್ಟೀಸ್ನ 33rd ಇಯರ್ ಇದು, 3 ದಶಕಕ್ಕೂ ಹೆಚ್ಚಿನ ಅನುಭವ, ಆ್ಯಂಡ್ ವಿತ್ ಪದ್ಮಶ್ರೀ ಡಯಾಗ್ನೋಸ್ಟಿಕ್ಸ್ ವಿಜಯನಗರ್ ಕಳೆದ 25 ವರ್ಷಗಳಿಂದ ಅಸೋಸಿಯೇಟ್ ಆಗಿದ್ದಾರೆ. ಸರ್, ಇವಾಗ ಕಾಮನ್ ಮ್ಯಾನ್ಗೆ ಅರ್ಥ ಆಗೋ ಹಾಗೆ ಹರ್ನಿಯಾ ಅಂದ್ರೆ ಒಂದು ಆರ್ಗನ್ ಅಥವಾ ಟಿಶ್ಯೂ ಅಥವಾ ಒಂದು ಇಂಟೆಸ್ಟೈನ್ ಬಲ್ಜ್ ಆಗತ್ತಲ್ಲ ಥ್ರೂ ಅ ವೀಕ್ ಸ್ಪಾಟ್, ಅದನ್ನ ಹರ್ನಿಯಾ ಅಂತ ಹೇಳಬಹುದಾ? ಅಂಡ್ ಇದು ಎಲ್ಲಿ ಬೇಕಾದ್ರೂ ಆಗುತ್ತಾ ದೇಹದಲ್ಲಿ? ಹರ್ನಿಯಾ ಅನ್ನೋದು ಸಾಧಾರಣವಾಗಿ ಅಬ್ಡಮನ್ ಅಲ್ಲಿ ಕಾಣಿಸ್ಬರುತ್ತೆ. ನಾವು ಹರ್ನಿಯಾ ಅಂದ ತಕ್ಷಣ ಇಟ್ ಜನರಲಿ ಪರ್ಟೈನ್ಸ್ ಟು ಅಬ್ಡಮನ್. ಇಟ್ ಕುಡ್ ಬಿ ಒಕ್ಕಳತ್ರ ಇರ್ಬೋದು, ಅಂಬಲಿಕಲ್ ಹರ್ನಿಯಾ ಅಂತ ಹೇಳ್ತೀವಿ, ಅಥವಾ ಹೊಟ್ಟೆ ಕೆಳಭಾಗದಲ್ಲಿ ಆನ್ ಈದರ್ ಸೈಡ್ ಇಂಗ್ವೈನಲ್ ಹರ್ನಿಯಾ ಅಂತ ಹೇಳ್ತೀವಿ, ಮತ್ತು ಫೆಮರಲ್ ಹರ್ನಿಯಾ ಅಂತ ಬರುತ್ತೆ. ಅದೇ ಥರ ಆಪರೇಷನ್ ಆದ ನಂತರ ಕೆಲವು ಹರ್ನಿಯಾ ರಿಕರೆನ್ಸ್ ಆದಾಗ ಅದನ್ನು ಇನ್ಸಿಷನಲ್ ಹರ್ನಿಯಾ ಅಂತ ಹೇಳ್ತೀವಿ, ಅಥವಾ ಬೇರೆ ಯಾವುದೇ ಸರ್ಜರಿ ಆದಾಗಲೂ ಆಪರೇಷನ್ ಆದಾಗ ಹೊಟ್ಟೆ ಮೇಲೆ ಹರ್ನಿಯಾ ಆಗೋ ಸಾಧ್ಯತೆ ಇರುತ್ತೆ. ಯಾಕೆ ಈ ಹರ್ನಿಯಾ ಅಷ್ಟೊಂದು ಇಂಪಾರ್ಟೆನ್ಸ್ ತಗೊಳುತ್ತೆ ಅಂದರೆ 25% ಆಫ್ ಇನ್ಸಿಡೆನ್ಸ್ ಈಸ್ ಇನ್ ಮೆನ್, ಇಂಗ್ವೈನಲ್ ಹರ್ನಿಯಾಸ್, ವೆರಸ್ ಲೇಡೀಸ್ ಇಟ್ ಈಸ್ ಓನ್ಲಿ ಅಬೌಟ್ 2 to 5%. Okay. As they get older, above 70 years, it crosses more than 50% incidence because of various factors. ಮುಂದೆ ಹೇಳ್ತೀನಿ ನಾನು. ಇಂಗ್ವೈನಲ್ ಹರ್ನಿಯಾ ಅನ್ನೋದು ಸಾಧಾರಣವಾಗಿ ಇಟ್ ಈಸ್ ಅ ಬಲ್ಜ್ ಆರ್ ಎ ಸ್ವೆಲ್ಲಿಂಗ್ ಫಾರ್ ಎ ಕಾಮನ್ ಮ್ಯಾನ್. ಹೊಟ್ಟೆಯಲ್ಲಿ ಯಾವುದೇ ಭಾಗದಲ್ಲಿ, ಒಕ್ಕಳತ್ರ ಆಗಲಿ, ಕೆಳಗಡೆ ಲೋಯರ್ ಅಬ್ಡಮನಲ್ಲಿ ಯಾವುದಾದ್ರೂ ಭಾಗದಲ್ಲಿ ಬಲ್ಜ್ ಕಂಡು ಬಂದಲ್ಲಿ, ಆ್ಯಂಡ್ ವಿಶೇಷವಾಗಿ ಎದ್ದು ನಿಂತಲ್ಲಿ ಅಥವಾ ಕೆಮ್ಮಿದಾಗ ಕಾಣೋ ಸ್ವೆಲ್ಲಿಂಗ್, ಮಲಗಿದಾಗ ತಾನಾಗಿ ಅದೇ ಒಳಗೋಗುವಂಥ ಸ್ವೆಲ್ಲಿಂಗ್, ಅದನ್ನು ಹರ್ನಿಯಾ ಅಂತ ಹೇಳ್ತೀವಿ ನಾವು. ಸರ್, ಹರ್ನಿಯಾನ ಕ್ಯಾನ್ ಯು ಮ್ಯಾನೇಜ್ ಇದನ್ನ? ಅಂದ್ರೆ ಇನ್ನು ಇನಿಷಿಯಲ್ ಸ್ಟೇಜಸ್ ಅಲ್ಲಿ ಇದೆ ಅಂದಾಗ ಈ ವಾಚ್ಫುಲ್ ವೇಟಿಂಗ್ ಅಂತಾರಲ್ಲ, ಅದನ್ನ ಮಾಡಬಹುದಾ ಅಥವಾ ವೆನ್ ಇಸ್ ಇಟ್ ಅಡ್ವೈಸ್ಡ್? ಈಗ ನೀವು ಬಿಫೋರ್ ಗೋಯಿಂಗ್ ಫಾರ್ ಟ್ರೀಟ್ಮೆಂಟ್ ಆಫ್ ಹರ್ನಿಯಾ, ಹರ್ನಿಯಾ ಅನ್ನೋದು ಯಾರಲ್ಲಿ ಯಾವ್ಯಾವ ಭಾಗದಲ್ಲಿ ಎಷ್ಟು ಬರುತ್ತೆ, ಎಷ್ಟು ಇನ್ಸಿಡೆನ್ಸ್ ಇದೆ. ಸಿ ಇಟ್ ಈಸ್ ಕಾಮನ್ ಇನ್ ಚಿಲ್ಡ್ರನ್ ಆಲ್ಸೋ. ಅಟ್ ಬರ್ತ್ ಇನ್ಸಿಡೆನ್ಸ್ ಈಸ್ ಅಬೌಟ್ 2 to 5% ಇಂಗ್ವೈನಲ್ ಹರ್ನಿಯಾಸ್ ಅಂಡ್ ಬೈಲ್ಯಾಟ್ರಲ್ ಅನ್ನೋದು ಎರಡು ಕಡೆ ಆಗೋ ಸಾಧ್ಯತೆ ಬಹಳ ಹೆಚ್ಚಿರುತ್ತೆ. ಇದು ಪ್ರೀಟರ್ಮ್ ಮಕ್ಕಳಲ್ಲಿ ಮತ್ತೆ ಬೇರೆ ಪ್ರಾಬ್ಲಮ್ ಇದ್ದವರಲ್ಲಿ ಹೆಚ್ಚು ಕಾಣುತ್ತೆ. ಇವನ್ ಫುಲ್ ಟರ್ಮ್ ಮಕ್ಕಳಲ್ಲೂ ಹರ್ನಿಯಾ ಕಂಡು ಬರುತ್ತೆ. ಸೊ ಇಂಗ್ವೈನಲ್ ಹರ್ನಿಯಾಸ್ ಇಸ್ ಕ್ವೈಟ್ ಎ ಕಾಮನ್ ಕಂಡೀಷನ್ ಇನ್ ಚಿಲ್ಡ್ರನ್, ಅಂಡ್ ಇಟ್ ಈಸ್ ಯೂಶಲಿ ಆಪರೇಟೆಡ್ ಇನ್ ದ ಇನ್ಫೆನ್ಸಿ ಇಟ್ ಸೆಲ್ಫ್ ವೆನ್ ಇಟ್ ಇಸ್ ರೆಕಗ್ನೈಸ್ಡ್. ಹಲವಾರು ಸರಿ ಅದು ರೆಕಗ್ನೈಸ್ ಆಗದೇ ಇದ್ದಾಗ ಡಿಲೇ ಆಗಿ ಪ್ರೆಸೆಂಟ್ ಆಗ್ತಾರೆ. ಏನಕ್ಕೆ ಅದು ಬೇಗ ಮಾಡಬೇಕು ಮಕ್ಕಳಲ್ಲಿ ಅಂದರೆ, ಮಕ್ಕಳು ಭಾಳ ಅಳೋ ಸಾಧ್ಯತೆಗಳು ಹೆಚ್ಚಿರುತ್ತೆ. ಕಾನ್ಸ್ಟಿಪೇಷನ್, ಬೇರೆ ಏನಾರು ಕಾಫ್ ಇದ್ದಾಗ ಹರ್ನಿಯಾಗಳು ಅಬ್ಸ್ಟ್ರಕ್ಟ್ ಆಗಿ ತೊಂದರೆ ಆಗೋ ಸಾಧ್ಯತೆ ಇರುತ್ತೆ. ಯಾಕಂದರೆ ಹರ್ನಿಯಾ ಅನ್ನೋದು ಬಲ್ಜ್ ಅಂತ ನೀವು ಅಂದ್ಕೊಂಡಿದ್ದೀರಾ, ಬಟ್ ಬಲ್ಜ್ ಆಗಲಿಕ್ಕೆ ಒಂದು ಸ್ಯಾಕ್ ಇರುತ್ತೆ. ಒಂದು ಪೆರಿಟೋನಿಯಂ ಅಂದರೆ ಅಬ್ಡಮನ್ ಒಳಗಡೆ ಇಂಟರ್ನಲ್ ಲೇಯರ್ ಆಚೆ ಬಂದಿರುತ್ತೆ. ಅದ್ರ ಜೊತೆಗೆ ಸಾಧಾರಣವಾಗಿ ಹೊಟ್ಟೆ ಒಳಗಿರೋ ಕರಳು, ಸಣ್ಣ ಕರಳು ಕಾಮನ್ಲಿ ಹೇಳ್ತೀವಿ ನಾವು, ಸ್ಮಾಲ್ ಇಂಟೆಸ್ಟೈನ್ ಬರುತ್ತೆ. ಜೊತೆಗೆ ಓಮೆಂಟಮ್ ಅಂತ ಫ್ಯಾಟ್ ಅಟ್ಯಾಚ್ ಟು ದ ಲಾರ್ಜ್ ಇಂಟೆಸ್ಟೈನ್. ಸೊ ಎರಡೂ ಡೇಂಜರಸ್ಸು. ಈಗ ಲಾರ್ಜ್ ಬಬಲ್ ವಿತ್ ಒಮೆಂಟಮ್ ಬಂದು ಸಿಗಾಕೊಂಡ್ರು ಅಬ್ಸ್ಟ್ರಕ್ಷನ್ ಆಗುತ್ತೆ. ಸ್ಟ್ರ್ಯಾಂಗುಲೇಷನ್ ಅಂದರೆ ಬ್ಲಡ್ ಸಪ್ಲೈ ಕಟ್ ಆಗಿಬಿಡುತ್ತೆ. ಆವಾಗ ಅದು ಎಮರ್ಜೆನ್ಸಿ, ತಕ್ಷಣ ಮಾಡಬೇಕು. ಅದೇ ಥರ
ಒಮೆಂಟಮ್ ಮತ್ತು ಸ್ಮಾಲ್ ಇಂಟೆಸ್ಟೈನ್ ಅಲ್ಲದೆ ಕೆಲವು ಸರಿ ಯೂರಿನರಿ ಬ್ಲ್ಯಾಡರು ಪ್ರೊಜೆಕ್ಟ್ ಆಗೋ ಸಾಧ್ಯತೆ ಇರುತ್ತೆ. ಸೊ ಇದೆಲ್ಲ ಕಾರಣ ಇರೋದ್ರಿಂದ ಇಟ್ ಹ್ಯಾಸ್ ಟು ಬಿ ಟ್ರೀಟೆಡ್. ಆ್ಯಂಡ್ ಇನ್ ಅಡಲ್ಟ್ಸ್ ಯೂಶಲಿ ವಿ ಕಾಲ್ ಇಟ್ ಅಕ್ವೈರ್ಡ್ ಅರ್ನಿಯಾ. ಅಡಲ್ಟ್ಸಲ್ಲೂ ಕೆಲವರು ಮಕ್ಕಳಿಂದ ನೆಗ್ಲೆಕ್ಟ್ ಆಗಿ ಕಂಜುನೇಟಲ್ ಅರ್ನಿಯಾಸ್ ಪ್ರೆಸೆಂಟ್ ಆಗೋದು ಭಾಳ ಕಾಮನ್. ಬಟ್ ಅಕ್ವೈರ್ಡ್ ಅರ್ನಿಯಾ ಅಂತ ಆದಾಗ ಅದಕ್ಕೆ ನಾವು ಕಾಸಸ್ ಫೈಂಡ್ ಔಟ್ ಮಾಡ್ತೀವಿ, ವೆದರ್ ಇಟ್ ಈಸ್ ಬಿಕಾಸ್ ಆಫ್ ಎಕ್ಸೆಸಿವ್ ವೆಯ್ಟ್ ಲಿಫ್ಟಿಂಗ್ ಆಸ್ ಯು ಮೆನ್ಷನ್, ಆರ್ ಕ್ರಾನಿಕ್ ಕಾಫ್, asthmatic people, they are more common to develop hernia. ಅದೇ ಥರ ಕಾನ್ಸ್ಟಿಪೇಷನ್, ಪೀಪಲ್ ಹೂ ಹ್ಯಾವ್ ಲಾಟ್ ಆಫ್ ಕಾನ್ಸ್ಟಿಪೇಷನ್ ಆ್ಯಂಡ್ ಹೂ ಹ್ಯಾವ್ ಟು ಇನ್ಕ್ರೀಸ್ ದೇರ್ ಅಬ್ಡಾಮಿನಲ್ ಪ್ರೆಷರ್ ಟು ಇವ್ಯಾಕ್ಯುವೇಟ್ ದ ಸ್ಟೋನ್. ಅದ ನಂತರ ಮತ್ತು ಆಫ್ಟರ್ 70 or 50 ಕೆಲವು ಸರಿ ಪ್ರಾಸ್ಟೇಟ್ ಎನ್ಲಾರ್ಜ್ಮೆಂಟ್ ಆದಾಗ ಯೂರಿನರಿ ಬ್ಲಾಕ್ ಇದ್ದರೂ ಕೆಲವರು ಸ್ಟ್ರೈನ್ ಮಾಡ್ಕೋತಾರೆ, ಆವಾಗ ಹರ್ನಿಯಾ ಕಂಡು ಬರೋದು ಹೆಚ್ಚಾಗುತ್ತೆ. ಸೊ ಇದೆಲ್ಲ ಕಾರಣ ಅಕ್ವೈರ್ಡ್ ಕಾಸಿಗೆ ಇರೋದು. ಮತ್ತು ಅನ್ಅಕಸ್ಟಮ್ಡ್ ಎಕ್ಸಸೈಸ್ ವರ್ಕೌಟ್ ಮಾಡೋದು, ಈಗ ಓವರ್ ನೈಟ್ ಸಡನ್ನಾಗಿ ಜಿಮ್ಗೆ ಹೋಗಿ ತುಂಬ ವೆಯ್ಟ್ಸ್ ಮಾಡೋದು, ವರ್ಕೌಟ್ ಮಾಡೋದು, ದಿಸ್ ಆಲ್ ಹ್ಯಾವ್ ಟು ಬಿ ಡನ್ ಅಂಡರ್ ಮೆಡಿಕಲ್ ಸೂಪರ್ವಿಷನ್. ಬಿಫೋರ್ ಗೋಯಿಂಗ್ ಇನ್ ಫಾರ್ ಎನಿ ಕೈಂಡ್ ಆಫ್ moderate or severe exercise, weight reduction exercise, better to consult your physician or a family doctor or a surgeon to rule out hernia before starting any major exercise. So ಆ ಥರ hernia ಕಂಡು ಬಂದಲ್ಲಿ it has to be operated irrespective of age, sex and other medical issues. ಬಟ್ ನಾವು ಕಾಮನ್ ಆಗಿ ಕಂಡು ಬರೋದು ಏನಂದರೆ ಪೀಪಲ್ ಹೂ ಆರ್ ಆನ್ ಕಾರ್ಡಿಯಾಕ್ ಮೆಡಿಕೇಶನ್ಸ್, ಬ್ಲಡ್ ಥಿನ್ನರ್ಸ್, ದೇ ಹ್ಯಾವ್ ಟು ಬಿ ಮೋರ್ ಕೇರ್ಫುಲ್. ಯಾಕಂದರೆ ಅವರಿಗೆ ಎಮರ್ಜೆನ್ಸಿ ಸರ್ಜರಿ ಮಾಡಕ್ಕೆ ಬರೋದಿಲ್ಲ. ದ ಬ್ಲಡ್ ಥಿನ್ನರ್ಸ್ ಹ್ಯಾವ್ ಟು ಬಿ ಸ್ಟಾಪ್ಡ್ ಅಂಡ್ ದೇ ಹ್ಯಾವ್ ಟು ಬಿ ಸ್ಟೆಬಿಲೈಸ್ಡ್. ಆದ್ದರಿಂದ people with cardiac ailments especially, they better go for regular checkups. And hernia ಕಂಡು ಬಂದಲ್ಲಿ ಎಲೆಕ್ಟಿವ್ ಆಗಿ ಆಪರೇಷನ್ ಮಾಡಿಕೊಂಡ್ರೆ ರಿಸಲ್ಟ್ಸ್ ಆರ್ ಫಾರ್ ಸುಪೀರಿಯರ್, ಕಾಸ್ಟ್ಸ್ ಆರ್ ಚೀಪರ್ ಆ್ಯಂಡ್ ರಿಕವರಿ ಇಸ್ ಮಚ್ ಫಾಸ್ಟ್. ಅಂಡ್ ಹರ್ನಿಯಾ ನೀವು ಹೇಳಿದಾಗೆ ತುಂಬ ಫಿಟ್ ಆಗಿರೋರಲ್ಲೂ ಬರಬಹುದು ಬಿಕಾಸ್ ಆಫ್ ಎಕ್ಸೆಸಿವ್ ವೆಯ್ಟ್ ಲಿಫ್ಟಿಂಗ್ ಅಂಡ್ ಒಬಿಸಿಟಿ ಇದ್ದವರಲ್ಲೂ ಬರೋ ಚಾನ್ಸಸ್ ಇರುತ್ತೆ. ಒಬಿಸಿಟಿ ಇಸ್ ಅ ಪ್ರೈಮರಿ ರೀಸನ್ ಅಂತ ಕೇಳಿದ್ರೆ ನೀವು ವೆನ್ ಎವರ್ ಅಬ್ಡಮನ್ ಸ್ಟ್ರೆಚಸ್ ಬಿಯಾಂಡ್ ಎ ಲಿಮಿಟ್. ಈಗ ನೀವು ಯು ಪುಟ್ 2 kg of sugar in a 1 kg bag, what will happen? It will explode. Correct. ಅದೇ ಥರ ನಿಮಗೆ ಹೊಟ್ಟೆಯಲ್ಲಿ ಏನು ನಾರ್ಮಲ್ ಗರ್ತ್ ನಿಮ್ದು ಇರುತ್ತೋ ಅದು ಎಕ್ಸ್ಪ್ಯಾಂಡ್ ಆದಾಗ ಮಸಲ್ಸ್ ಟೇರ್ ಆಗುತ್ತೆ, ಫೇಶಿಯಾನು ಟೇರ್ ಆಗುತ್ತೆ. ಸೊ ಹರ್ನಿಯಾ ಕಂಡು ಬರೋದು ದಟ್ ಈಸ್ ಕಾಮನ್ ಇನ್ ಮೆನ್, ಒಬಿಸಿಟಿ. ವೆರಸ್ ಇನ್ ವಿಮೆನ್ ಪ್ರೆಗ್ನೆನ್ಸಿ ಈಸ್ ಅ ಮೇಜರ್ ಕಾಸ್ ಫಾರ್ umbilical hernia. Okay. Lot of women, either single pregnancy or twin pregnancy, when they put on lot of weight, if they don't tone up their muscles after delivery, they are more prone to develop umbilical hernia. Okay. So ಇದಕ್ಕೆ ವೀಕ್ ಸ್ಪಾಟ್ ಒಂದು ಮೇಜರ್ ಕಾಸ್ ಡಾಕ್ಟರ್? There are naturally occurring weak spots in the abdomen. Okay. One is the umbilicus. ಒಕ್ಕಳತ್ತ ಮಗು ಹುಟ್ಟಿದಾಗ ಅಂಬಲಿಕಲ್ ಕಾರ್ಡ್ ಕಟ್ ಮಾಡ್ತಾರೆ, ಅಲ್ಲಿ ಬ್ಲಡ್ ಸಪ್ಲೈ ಇರುತ್ತೆ, ಅಂಬಲಿಕಲ್ ಆರ್ಟ್ರಿ ಅಂತ ಹೇಳಿ. ಸೊ ಅಲ್ಲಿ ಒಂದು ಸ್ಮಾಲ್ ಹೋಲ್ ಉಳ್ಕೊಳ್ಳೋ ಸಾಧ್ಯತೆ ಭಾಳ ಕಾಮನ್ ಅದು. ಸೊ ಸಮ್ ಪೀಪಲ್ ಡೆವಲಪ್ hernia, ಸಮ್ ಪೀಪಲ್ ಡೋಂಟ್, ಬಿಕಾಸ್ ಇಫ್ ದೇ ಮೈಂಟೈನ್ ಎ ಫಿಟ್ ಆಕ್ಟಿವ್ ಲೈಫ್ ವಿತ್ ಫಿಟ್ನೆಸ್, ಆ ಹೋಲ್ ಓಪನ್ ಆಗೋದಿಲ್ಲ, ದೇ ಡೋಂಟ್ ಡೆವಲಪ್ ಎ hernia. If it is stretched and weakened, they develop hernia. ಅದೇ ಥರ ಗಂಡು ಮಕ್ಕಳಲ್ಲಿ ಟೆಸ್ಟಿಕಲ್ಸ್ ಆರ್ ಡಿಸೆಂಡೆಡ್ ಟು ದ ಸ್ಕ್ರೋಟಲ್ ಬ್ಯಾಕ್ ಅಟ್ ಬರ್ತ್. ಸೊ ಅಲ್ಲಿ ಒಂದು ನ್ಯಾಚುರಲ್ ಪ್ಯಾಸೇಜ್ ಇರುತ್ತೆ ಆನ್ ಈದರ್ ಸೈಡ್. ಸೊ ದಟ್ ಈಸ್ ಕಾಲ್ಡ್ ಇಂಗ್ವೈನಲ್ ಪ್ಯಾಸೇಜ್, ಇಂಗ್ವೈನಲ್ ಕೆನಾಲ್ ಅಥವಾ ಇಂಗ್ವೈನಲ್ ಪ್ಯಾಸೇಜ್ ಅಂತ ಹೇಳ್ತೀವಿ. ಸೊ ಇಂಗ್ವೈನಲ್ ಕೆನಾಲಲ್ಲಿ ಹರ್ನಿಯಾ ಆಗೋದನ್ನೇ ಇಂಗ್ವೈನಲ್ ಹರ್ನಿಯಾ ಅಂತ ಹೇಳ್ತೀವಿ. ದಟ್ ಈಸ್ ಕಾಮನ್ ಇನ್ ಮೆನ್. ಹರ್ನಿಯಾ ಈಸ್ ಕಾಂಜೆನೆಟಲ್ ಇನ್ ಮೆನಿ ಕಂಡೀಷನ್ಸ್ ಅಂಡ್ ಸಿಚುವೇಶನ್ಸ್, ಅಂಡ್ ಲಾಟ್ ಆಫ್ ಪೀಪಲ್ ಕಮ್ ವಿತ್ history of their parents having hernia also. Hagagi it can be congenital and sometimes hereditary also. Okay. But there is no clear cut guidelines. But at birth generally neonatologists or pediatricians examine ಮಾಡ್ತಾರೆ. There is any hernia they will suggest you. ಬಟ್ ಇದನ್ನ ಅವಾಯ್ಡ್ ಮಾಡಬಹುದಾ ಡಾಕ್ಟರ್? ಅಂದ್ರೆ ಒಂದು ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಇಂದ ನಾವು ಇದನ್ನ ಬರ್ದೇರೋ ಹಾಗೆ ಅವಾಯ್ಡ್ ಮಾಡಬಹುದಾ? See, common tips to avoid developing hernia is, first thing foremost is avoid gaining excessive weight. ನಿಮ್ಮ ಬಾಡಿ ಪ್ರಿಸ್ಕ್ರೈಬ್ಡ್ ವೆಯ್ಟ್ಗಿಂತ 1 or 2 kg ವಿಚಾಚೆ ಇದ್ರೆ ಓಕೆ. ಇಫ್ ಸಮ್ ಪೀಪಲ್ ಹೂ ಆರ್ ಫಿಟ್ ಟು ಹ್ಯಾವ್ ಸಮ್ ಅಬೌಟ್ 70 kg weight, if they become 80 or 90 kg, the BMI shoots up beyond a certain limit, then they are prone to develop hernia. ಹಾಗೆ ಪ್ರಿವೆಂಟಬಲ್ ಕಾಸಸ್ ಅಲ್ಲಿ ಕಾಫ್, ಕ್ರಾನಿಕ್ ಕಾಫ್ ಹ್ಯಾಸ್ ಟು ಬಿ ಕಂಟ್ರೋಲ್ಡ್. ದೇ ಆರ್ asthmatic, they have to be treated well. If there is constipation, it has to be corrected. Urinary obstruction, there is adequate medication. Or prostate obstruction ಇದ್ರೆ ಅದನ್ನ ಕರೆಕ್ಟ್ ಮಾಡಬೇಕಾಗುತ್ತೆ. ಅದೇ ಥರ ಲೇಡೀಸ್ ಆಫ್ಟರ್ ಡೆಲಿವರಿ, post pregnancy, they have to take care of their health along with strengthening and toning of the muscle to avoid developing umbilical hernia. ಓಕೆ. ಅಂಡ್ ಕ್ಯಾನ್ ಇಟ್ ಬಿ ಲೈಫ್ ಥ್ರೆಟ್ನಿಂಗ್ ಅಂತ ಅಂದ್ರೆ ಸ್ಟ್ರಾಂಗ್ಯುಲೇಷನ್ ಥರದ ಸಿಚುವೇಶನ್ಸ್ ಅಲ್ಲಿ, ಅಂಡ್ ಹೌ ಟು ಅವಾಯ್ಡ್ ಗೆಟ್ಟಿಂಗ್ ದೇರ್ ಟು ಆ ಲೆವೆಲ್ ಬರೋವರೆಗೂ? We are frequently called into emergency rooms because patient has come with an obstructed, strangulated hernia. ಹಾಗಂದ್ರೆ ಏನಂದ್ರೆ there is a swelling happening in inguinal or oklatra umbilicus wherever. So it will usually reduce when you lie down. hernia ಅನ್ನೋದು ಮಲಗಿದಾಗ ಹೊಟ್ಟೆ ಒಳಗೆ ಹೋಗ್ಬಿಡುತ್ತೆ.
When it doesn't reduce, it comes out through a small hole and it gets stuck outside in a sac. Again, the blood supply to the intestine gets cut off and we call it strangulated hernia. There is like a golden hour. Within few hours or few minutes, if you don't go in and restore the blood supply, the intestine will lose its vitality. We have to cut and remove the section of the intestine. So if it is a small intestine, all the more it's okay. If it is a large bowel, large intestine, it becomes more dangerous, more prone for fatality also. So adike strangulation avoid madodu, come in time. When there is a hernia, go seek help. If it is required, they will do immediately. Sometimes you can do it electively also. You can seek time and do it electively. Avaga preventive measures ಹೇಳ್ತೀವಿ. So ಅದನ್ನು ಫಾಲೋ ಮಾಡಿಕೊಂಡು get it operated electively so that results are better. You can avoid strangulation and getting into complications. ಓಕೆ ಅಂಡ್ ಡಾಕ್ಟರ್ ಇದನ್ನು ಆಪರೇಟ್ ಮಾಡಬೇಕು ಅಂದ್ರೆ ಇವತ್ತಿನ ದಿನ ಮಿನಿಮಲಿ ಇನ್ವೇಸಿವ್ ಟ್ರೀಟ್ಮೆಂಟ್ ಆಪ್ಷನ್ಸ್ ಇದೆಯಾ ಅಥವಾ ಡು ಯು ಹ್ಯಾವ್ ಟು ಕಟ್ ಓಪನ್? See, as everywhere, technology has advanced leaps and bounds. So you have various technology applied in hernia operations also. Standard is the open operation where you make small cut. It doesn't mean that entire abdomen is cut open. Correct. It's a very small cut usually. But added to that, we have laparoscopy or minimally invasive surgery now. That makes the incisions far lesser. Few small holes will manage in the hernia. And to assist laparoscopy now, we have robo also. That is robotic assisted surgery we can do. But all this helps to reduce your complications, increase your speed, and also minimize complications. ಓಕೆ But ultimately, whether you do open, whether you do laparoscopy or robotic surgery, it has to be done under safe hands with experience. ಒಂದು ಸಲ ಸರ್ಜರಿ ಆದ್ಮೇಲೆ ಡಾಕ್ಟರ್ ಮತ್ತೆ ಇದು ಕಾಣಿಸ್ಕೊಳ್ಳಲ್ಲ, ಅಟ್ಲೀಸ್ಟ್ ಆ ಜಾಗದಲ್ಲಿ ಕಾಣಿಸ್ಕೊಳ್ಳಲ್ಲ ಅನ್ನೋ ಗ್ಯಾರಂಟಿ ಇರುತ್ತಾ? Now, for inguinal hernia surgery, we always talk about recurrence. Recurrence ಅಂದ್ರೆ ಮತ್ತೆ hernia ಆಗೋ ಸಾಧ್ಯತೆ. ಏನಕ್ಕೆ ಆಗುತ್ತೆ ಅಂದ್ರೆ ಹಲವಾರು ಕಾರಣ ಇರುತ್ತೆ. So in normal practice, what we find and we have observed is the incidence of recurrence of hernia after surgery, open operation is 1%. ಓ ಓಕೆ. ಆಯ್ತಾ? ಅದೇ ಥರ even in robotic or laparoscopic surgery, incidents are far less. Recurrence can happen for various reasons. That is, patients after surgery, they have an infection, wound infection, healing is not adequate, or they develop other symptoms, predisposing factors ಅಂತ ಏನು ಹೇಳ್ತೀವಲ್ವ, chronic cough, constipation which is not treated, or they regain their weight again. People who are normal weight, if they become very obese, super obese, then chance of developing hernia. Because whatever happens now, hernia na mesh ಹಾಕಿ ಕರೆಕ್ಟ್ ಮಾಡಿ refurbish ಮಾಡಿದ್ರು, if the abdomen stretches beyond a limit, the mesh also will give way. ಕರೆಕ್ಟ್. So there are valid and specific reasons for recurrence. Recurrence ಅಂತ ತಕ್ಷಣ it is not a failure. Failure of surgery is very uncommon in hernia. Recurrences or various reasons happens. So ಅದನ್ನ ಕರೆಕ್ಟ್ ಮಾಡಿದ್ರೆ we can avoid complication. ಓಕೆ ಡಾಕ್ಟರ್, ಥ್ಯಾಂಕ್ ಯು ಸೋ ಮಚ್ ಇಷ್ಟೆಲ್ಲ ಇನ್ಫಾರ್ಮೇಶನ್ ಕೊಟ್ಟಿದ್ದಕ್ಕೆ ನಮಗೆ ಅಬೌಟ್ ಹರ್ನಿಯಾ. ಒನ್ ಕಾಮನ್ ಬಾಟಮ್ ಲೈನ್ ತರ, ಇಫ್ ಯು ಹ್ಯಾವ್ ಟು ಗಿವ್ ಅ ಮೆಸೇಜ್ ಜನರಲ್ ಪಬ್ಲಿಕ್ಗೆ ಅಬೌಟ್ ಹರ್ನಿಯಾ ಇನ್ ಪರ್ಟಿಕ್ಯುಲರ್, ವಾಟ್ ವುಡ್ ದಟ್ ಬಿ? Hernia is a simple, treatable conditions with very minimal hospitalization and reasonable cost. So please don't be scared. Don't avoid going to your doctor. Hernia ಇದೆ, ಇದು ಏನಾಗೋದಿಲ್ಲ ಬಿಡು ಅಂತ ನೆಗ್ಲೆಕ್ಟ್ ಮಾಡೋದು ಭಾಳ ಕಾಮನ್. We see people coming with scrotum almost the size of a football. The hernia, the entire intestine from the abdomen will be sitting in the hernial sac. So when they come in that stage, whatever you do, results are not good. People have a lot of complications, cost, as well as hospitalization. So as with any other disease, seek medical help early and you will get relief within no time. ಎಸ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಯರ್ ಟೈಮ್.